ಇಲ್ಲಿ ಕುತ್ಕೊಂಡು ಅನಲೈಸ್ ಮಾಡೋದು ಬಹಳ ಸುಲಭ ಇದೆ. ಕೋಪ ಬಂದಾಗ ನಾವು ಯಾರಿಗೋ ಬ್ಲೇಮ್ ಮಾಡ್ತೀವಿ. ಅಫ್ಕೋರ್ಸ್ ಅವ್ರಿಗೆ ಆಗಿರೋಂಥ ನೋವುಗಳಿಗೆ ನಾವು ಏನೂ ಆಪ್ಷನ್ಸ್ ಕೊಡೋಕ್ಕಾಗಲ್ಲ. ಕುಟುಂಬಕ್ಕಾಗಿರೋಂಥ ನೋವುಗಳಿಗೆ ಯಾರು ಏನು ಹೇಳಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ ಅದು ಸರಿ ಸಮಾನ ಆಗೋಕ್ಕೆ ಸಾಧ್ಯವೂ ಇಲ್ಲ. ಆ ನೋವಿಗೆ ನಾವು ನಮ್ಮ ಯಾರ ಹತ್ರ ಮುಲಾಮೂ ಇಲ್ಲ, ಸ್ಪಂದಿಸ್ಬೋದು ಅಷ್ಟೇ ಎಲ್ಲರೂ ಮಾಡೋಕ್ಕಾಗೋದು. ಬಟ್ ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಏನು ಯಾರಿಗೆ ಬಲವಂತ ಮಾಡಿದ್ರು, ಯಾರಿಗೆ ಏನು ಹೇಳಿದ್ರು, ಪ್ರಿಕಾಷನರಿ ಮೆಷರ್ಸ್ ತೊಗೊಂಡೋಗಲ್ಲ, ಎಲ್ಲದು ಇಂಟರ್ಪ್ರಿಟೇಷನ್ಸ್ ಇದ್ದಾವೆ ಹೊರತು ಸತ್ಯಾಂಶಗಳು ಪಕ್ಕಾ ಇದೆ ಸತ್ಯ ಅಂತ ಯಾರಿಗೂ ಗೊತ್ತಿಲ್ಲ. ಕೊಲೆ ನಡಿಬೇಕು ಅಂದ್ಕೊಂಡು ಯಾರೂ ಹೋಗಿರಲ್ಲ. ಕೇರ್ಲೆಸ್ನೆಸ್ ನಡೆದಿದೆ, ತುಂಬ ದೊಡ್ಡದಾಗಿ ನಡೆದಿದೆ. ಅದು 100% ನನಗೆ ಗೊತ್ತಿರೋ ಪ್ರಕಾರ ನಮ್ಕಿನ್ನ ಅವ್ರಿಗೆ ಇನ್ನೂ ನೋವುಗಳು ಜಾಸ್ತಿ ಆಗಿದೆ. ಈಗ ಆ ಗಿಲ್ಟ್ ಅನ್ನೋದು ಒಂದು ಇರುತ್ತಲ್ಲ, ನಮ್ಮಿಂದ ಹಂಗೆ ಆಗೋಯ್ತೆ ಅನ್ನೋದೊಂದು ಇರುತ್ತಲ್ಲ, ಜೀವನ ಪರ್ಯಂತ ಇರುತ್ತೆ ಅವ್ರಿಗೆ. ಅದು ನನಗೆ ಗೊತ್ತಿರೋ ಹಾಗೆ ಹೀರೋಗಳಿಗಾಗಲಿ ಶ್ರೇಷ್ಠ ಖಳನಾಯಕ ನಟರಿಗಾಗಲಿ ತೊಗೊಳೋವಂಥ ಪ್ರಿಕಾಷನ್ಸು ಪ್ರತಿ ಸಹ ನಟರಿಗೂ ಆಗಲಿ ಸ್ಟಂಟ್ಮೆನ್ಗಳಿಗಾಗಲಿ ತೊಗೊಳ್ಬೇಕು ಅನ್ನೋದು ಒಂದು ಪಾಠ ಇದೆ ಆ್ಯಕ್ಚುಲಿ. ಬಿಕಾಸ್ ಹೋಗಿದ್ದು ಯಾವುದು ಒಂದು ಏನಾದರೂ ಮುರಿದು ಹೋದರೆ ಅದನ್ನು ಫಿಕ್ಸ್ ಮಾಡ್ಬೋದು. ಜೀವನ ಹೊರಟೋಯ್ತು ಅಂದರೆ ಎಲ್ಲಿಂದ ತರ್ತೀರ. ನಾನು ಸ್ವಲ್ಪ ವರ್ಷಗಳ ಹಿಂದೆ ಕಾಲೇಜ್ ಟೈಮಲ್ಲಿ ಕಾಲೇಜ್ ಆಗಿ ಪಿಕ್ಚರ್ ನಾನು ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನನ್ನ ಕಣ್ಣೆದುರುಗಡೆ ಇಬ್ಬರು ಹೋಗ್ಬಿಟ್ಟಿದ್ದಾರೆ. ಅವತ್ತೇ ಲಾಸ್ಟ್ ನಾನು ಕೂಡ ಪಿಕ್ನಿಕ್ ಹೋಗಿದ್ದಾಗಲಿ ಇದಕ್ಕೆ ಎಲ್ಲೋ ಹೋಗಿದ್ವಿ. ನಮಗೆ ನೀರು ಆಗಿ ಬರಲ್ಲ. ಆ ಟೈಮಲ್ಲಿ ಈಜಕ್ಕೆ ಹೋಗ್ಬಿಟ್ಟು ಹೈಟೂ ಇರಲಿಲ್ಲ, ನೀರದು ಡೆಪ್ತ್ ಇರಲಿಲ್ಲ. ಸುಮ್ಮನೆ ನಾವು ಮಾಡ್ತಾಯಿದ್ದವರು ಪುಸ್ತಕದ ಹೋಗ್ಬಿಟ್ರು. ಅವಾಗ ಅದು ನೆಲ ಓಪನ್ ಆಗಿ ಕ್ಲೋಸ್ ಆಗಿತ್ತು ಅಷ್ಟೇ ಆ ಟೈಮಲ್ಲಿ. ಅದಾದಮೇಲೆ ಒಂಥರ ನನಗೆ ಫಸ್ಟಿಂದನೂ ಆಗಿ ಬರಲ್ಲ. ನನಗೆ ಒಂದು ಸ್ಥಳ ಭೇಟಿಗೂ ಇವತ್ತು ನನಗೆ ನಿಜವಾಗ್ಲೂ ಕಷ್ಟ ಆಗ್ತದೆ. ನನಗೆ ಫಸ್ಟ್ ಆಫ್ ಆಲ್ ಈ ಡೆತ್ತು ಅದು ಇದು ಅಂದರೆ ಸ್ವಲ್ಪ ದೂರ. ನಾನು ಅದರಿಂದ ಸ್ವಲ್ಪ ಮನಸ್ಸಿಗೆ ತುಂಬ ಇದಾಗುತ್ತೆ. ಆ ವ್ಯಕ್ತಿ ಬೇರೆ ಬರ್ತ್ಡೇಗೆಲ್ಲ ಬಂದು ಇಲ್ಲಿ ಓಡಾಡ್ಕೊಂಡಿದ್ರು ಅವರು. ನನಗೆ ಅದೊಂದು ತುಂಬ ಕಾಡ್ತಾ ಇದೆ. ನನಗೆ ಯಾರು 10 ಜನ ನೋಡ್ತಾ ಇದ್ದಾರೆ, ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಜೀವನೇ ಕಳ್ಕೊಳೋದಕ್ಕೆ ಆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ತಾನೆ. ಅಂಥದ್ದು ಏನು ಹೋಗುತ್ತೆ ಹೇಳಿ? ಸಿನಿಮಾ ತಾನೇ ಮಾಡೋಕ್ಕಿದ್ದೀವಿ ನಾವೆಲ್ಲ ಬೈ ದಿ ಎಂಡ್ ಆಫ್ ದ ಡೇ. ಒರಿಜಿನಲ್ ಆಗಿ ಲಾಸ್ಟಲ್ಲಿ ಗುಂಡಿಟ್ಟು ನೀವು ಹೀರೋನ ಕೊಲ್ತೀರ ಅಂತ ತಕ್ಷಣ ಒರಿಜಿನಲ್ ಆಗಿ ಶೂಟ್ ಮಾಡಿಸ್ಕೊಳಕ್ಕಾಗತ್ತಾ ಹೇಳಿ? ನಾನು ಹೇಳೋದು ಪ್ರತಿಯೊಬ್ಬರು ಅದರಲ್ಲಿ ಇನ್ವಾಲ್ವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇಷ್ಟ ಬಂದಂಗೆಲ್ಲ ಹಾಕಿ ಮಾಡಿ ಇನ್ನೂ ನೋವು ಕೊಡೋದು ಬೇಡ. ಕುಟುಂಬಕ್ಕೂ ಆಗೋದು ಬೇಡ, ಬದುಕಿರೋರ ಕುಟುಂಬಕ್ಕೂ ಆಗೋದು ಬೇಡ, ಅವರಿಗೂ ಆಗೋದು ಬೇಡ. ನನಗೆ ಗೊತ್ತಿರೋ ಹಾಗೆ ಇಲ್ಲಿ ತಪ್ಪು ನಡೆದಿದೆ, ಅದಕ್ಕೆ ಬಿಟ್ಟುಬಿಡೋಣಲ್ಲ ಹಾಗೆ. ನನ್ನ ಪ್ರಕಾರ ನಿನ್ನೆಯಿಂದ ನಾನು ನೋಡಿದ್ದೀನಿ ಸೋಷಿಯಲ್ ಮಾಧ್ಯಮದಲ್ಲಿ ತುಂಬ ಒಂದು ಹೀನಾಯಕವಾಗಿ ಕೆಲವರು ಅದ್ರ ಬಗ್ಗೆ ಮಾತಾಡ್ತಾರೆ. ತಪ್ಪಾಗ್ಬಿಡ್ತಾರೆ. ಉದಯ್ ಅವ್ರ ಫ್ಯಾಮಿಲಿ ಹಾಗೂ ಅನಿಲ್ ಅವ್ರ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳ್ಕೊತೀನಿ ಅಷ್ಟೇ. ನಡೆದಿರೋದಂತೂ ಏನು ಮಾಡೋಕ್ಕಾಗಲ್ಲ ಈಗ. ಬಟ್ I hope they come out of this soon and God give them the strength. Of course, ನನ್ನ ಕೈಲಾಗಿದ್ದು ನಾನು 2 ಕುಟುಂಬಕ್ಕೂ ನಾನು ಮಾಡಿಕೊಡ್ತೇನೆ.